दक्षिण भारत की पावन भूमि कर्नाटका, जहां स्थित श्रवणबेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्जक हैं बाहुबली एंड मुत्तिन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तिन परिवार, चारचन जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचन जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तिन परिवार की हृदय से अनुमोदना। इस कार्यक्रम के पुण्यार्चक हैं बाहुबली एंड मुत्तिन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट विजयपुर एवं समस्त बाहुबली एंड मुत्तिन परिवार। ಹೋಗನ ರಥ ತಂದು ಯಾರು ಬಂದಾರ? ಭಗವಾನ್ ಮಹಾವೀರ ಹೋಗ್ರು. ಅವನು ನನ್ನ ತೊಡೆ ಮೇಲೆ ದೊಡ್ಡ ಆಗ್ಯಾನ, ನನ್ನ ಮಡ್ಲಾಗ ಅವನಿಗೆ ದೊಡ್ಡ ಭಗವಾನ್ ಆಗ್ಯಾನ. ನಾ ಏನು ಬರಲ್ಲ ಹೋಗ್ರಿ ಅಂದ್ರೆ ಕಡೆಗೆ ಏನು ಮಾಡ್ರು? ಕಣ್ಣಿಗೆ ದಬ್ಬಣ ಚುಚ್ಕೊಂಡ್ರು ನೋಡ್ರಿ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಮೋಕ್ಷ ಮಾರ್ಗದಾಗ ಇದು ಮಾಡ್ಬೋದು. ಏನು ಮಾಡ್ಬೋದು? ದಾರಿ ತೋರಿಸ್ಬೋದು, ಬೆರಳು ತೋರಿಸ್ಬೋದು, ಆದರೆ ಬೆರಳು ಹಿಡ್ಕೊಂಡು ನಡ್ಸೋಕ್ಕಾಗಲ್ಲ. ಹೇಳ್ಬೋದು ಅಷ್ಟೇ ನಮ್ಮ ಆಚಾರ್ಯರು ಭಗವಂತರು. ನಾವು ಅಂಥವ್ರೇ ಇದ್ದವು, ಇಲ್ಲಿ ತನಕ ಅದೇ ಮಾಡಿದ್ದ. ಅವ್ರು ಹೇಳಿದಾಗೇನು ನಾವು ಕೇಳಲಿಲ್ಲ. ಈಗೇನೋ ಒಂದು ಚೂರು ಇದಾಗೈತೆ ಏನಾದರೂ. ಯಾಕೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಸಂಪತ್ತಿ ಯಾವುದೂ ಇಲ್ಲರಿ, ಇದಕ್ಕಿಂತ ದೊಡ್ಡ ವಿಪತ್ತಿನೂ ಯಾವುದೂ ಇಲ್ಲ. ಅದಕ್ಕಾಗಿ ಸಮತ ರೂಪದಿಂದ ನೋಡಿದ್ರೆ ಕಾಣಬಹುದು. ಹಾಂ, ಆ ದೋಷದೆಲ್ಲ ನಾನು, ಆ ಜೀವ ಹಿಂಸೆಯ ದೋಷದ ಪಾಪ ನರಕ ನಿಗೋದಾಗ ನಮ್ಗೆ ಅನುಭವಿಸ್ಬೇಕಾಗ್ತದ ನಿಮ್ಮ ತಮ್ಗೆ. ಅದಕ್ಕಾಗಿ ಬೇಗ ಮಾಡ್ರಿ. ಜಲ್ ಛನ್ ಗಯಾ. ಅವ್ರು ನೋಡ್ರಿ ಪಾಪದಿಂದ ಭಯ ಆಗಬೇಕು, ಬದುಕುಳಿಯೋಕ್ಕೆ ನಡೀತದೆ. ನಾವು ಏನು ಮಾಡಿದ್ರೂ ನಡೀತದೆ. ಪಾಪ ಮಾಡಿದ್ರೂ ಜೀವ ನಡೀತದೆ, ಪುಣ್ಯ ಮಾಡಿದ್ರೂ ನಡೀತದೆ, ಧರ್ಮ ಮಾಡಿದ್ರೂ ನಡೀತದೆ, ಮಾಡ್ತಿದ್ರು ನಡೀತದೆ. ನೀವು ಭಗವಂತರಿಗೆ ಕೈ ಮುಗಿದ್ರೂ ನಡೀತದೆ, ಮುಗಿದಿದ್ರು ನಡೀತದೆ, ಭಗವಂತರಿಗೆ ಕೈ ಎತ್ತಿದ್ರೂ ನಡೀತದೆ. ಎತ್ತಲ ಪಾರ್ಶ್ವನಾಥ್ ಭಗವಂತರ ಮೇಲೆ ಅವನು ಯಾರು ಬೇರೆ ಇರಲ್ಲ, ಅವನು ದೇವನೇ ಇದ್ದ. ಯಾರ ಕಮ್ಮಟನು ಯಾರು ಬೇರೆ ಇಲ್ಲ, ಅವನು ದೇವನೇ ಇದ್ದ. ಎತ್ತಿದ ಎಷ್ಟ ನರಕಕ್ಕೆ ಯಾಕೆ ಹೋದನ್ರಿ? ಕಡಿಗೆ ತಪ್ಪಾತು, ಭಗವಂತರ ಶರಣಕ್ಕೆ ಬಂದ, ಸಮ್ಯಕ್ ದೃಷ್ಟಿ ಆದ. ಭಗವಂತ ತಪ್ಪು ಮಾಡಿದ್ದೀನಿ, ಕ್ಷಮ ಮಾಡಿರಿ, ನಾನು ಅಪರಾಧ ಮಾಡಿದ್ದೀನಿ, ಪಾಪಿ ಇದ್ದೀನಿ, ದುಷ್ಟ ಇದ್ದೀನಿ, ಗೋಳು ಬಿದ್ದ, ನಾನು ಇಂಥ ಪಾಪ ಮಾಡಿ ಎಲ್ಲಿಗೆ ಹೋಗ್ಬೇಕು? ಅಲ್ಲೇ ಪರಾಯಶ್ಚಿತ್ತ ರಾಜ ಶ್ರೇಣಿಗೆ ನೋಡ್ರಿ. ಅದೇ ಒಬ್ಬರು ದಿಗಂಬರ ಮುನಿಗಳ, ಯಶೋಧರ ಮುನಿಗಳ ಕೊರಳಗೆ ಹಾವನ್ನು ಸಾಕಿ ಬಂದಿದ್ದ. 7ನೇ ನರಕದ ಆಯುಷ್ ಕಟ್ಕೊಂಡ. ಕಡೆಗೆ ಅದೇ ಮುನಿಗಳ ಮುಂದನ ನಾನು ಇಷ್ಟು ಅಪರಾಧ ಮಾಡಿದ್ದೀನಿ, ನನಗೇನು ಮನುಷ್ಯನಾಗ ಇಷ್ಟು ಕೆಟ್ಟದ್ದು ಬಂತು, ನಾನು ಈ ಪಾಪಕ್ಕೆ ಎಲ್ಲೂ ಪ್ರಾಯಶ್ಚಿತ್ತಿಲ್ಲ, ನನ್ನ ಶಿರಚ್ಛೇದ ಮಾಡಿ ಅವ್ರ ಮುಂದೆ ಹಾಕಿಬಿಡ್ಬೇಕು. ಆವಾಗ ಅದು ಅಂದ್ರೆ ಇದು ಮೂರ್ಖತನು ರಾಜ. ಇದು ಇಂಥ ಕೆಟ್ಟ ವಿಚಾರ ಏನು ಮಾಡ್ತೇವೆ? ಶಿರಚ್ಛೇದ ಮಾಡಿದ್ರೆ ಕರ್ಮಚ್ಛೇದ ಆಗ್ತತನ. ಕರ್ಮಚ್ಛೇದ ಮಾಡೋಕ್ಕೆ ಬೇಳಷ್ಟು ಸಾಧನಗಳದಾವೆ, ಪ್ರಾಯಶ್ಚಿತ್ತ ಅದಾವ, ಭಾಳಷ್ಟು ಇದದಾವ, ತಪ ಇದಾವೆ, ತ್ಯಾಗ ಇದಾವೆ, ವ್ರತ, ನಿಯಮ, ಸಂಯಮ ಬಹಳಷ್ಟು ಇದಾವ. ಎಷ್ಟದಾವ? 12 ಪ್ರಕಾರ ತಪ ಅದಾವ, 22 ಪ್ರಕಾರ ಪರಿಚಯಗಳದಾವ. ಎಷ್ಟು ಪರಿಚಯ? 22 ಪ್ರಕಾರ ಪರಿಚಯಗಳದಾವ, ಬೇಕಾಷ್ಟು ಅದಾವ. ಅದರಿಂದ ಇದನ್ನು ಕ್ಷಯ ಮಾಡ್ಬೋದು. ಈ ಶಿರಚ್ಛೇದ ಮಾಡಿದ್ರೆ ಏನೂ ಆಗಲ್ಲ. ಅರೆ, ಇದು ನನ್ನ ಮನಸ್ಸಿನಾಗಿದ್ದು ಬಾವು ಇವ್ರಿಗೆ ಹೆಂಗೆ ತಿಳಿದು ಬಂತು? ಇಟ್ಟಿ ತಕ್ಕ ನಾವೇ ನಮ್ಮಷ್ಟಕ್ಕೆ ಶಾಣ್ಯರು ಅಂತ ತಿಳ್ಕೊಂಡಿದ್ರ? ಯಾರಂತ ತಿಳ್ಕೊಂಡಿದ್ದ? ರಾಜ ಶ್ರೇಣಕ ತಮ್ಮಷ್ಟಕ್ಕೆ ತಾನೇ ಶಾಣ್ಯವ, ನಾ ಬುದ್ಧಿವಂತ, ಇವರೆಲ್ಲ ಮೂರ್ಖರು ಅಂತೇಳಿ ಈ ಪಾಪಿ ನೋಡು ಹಿಂಗೆದಾನ, ಮೈ ಮೇಲೆ ಒಂದು ವಸ್ತ್ರ ಇಲ್ಲ, ಹಿಂಗೆ ಪಶುಗಳು ಹೆಂಗೆ ತಿರುಗ್ತಾನ ಅಂತೇಳಿ
ಅಂಥ ನಿಂದೆ ಮಾಡಿ ಬೈದು ಆ ಥರ ಪಾಪ ಮಾಡಿ ಬಂದ. ಈಗ ಗೊತ್ತಾಯ್ತು ಅವ್ರಿಗೆ ಮನಪರ್ಯಾಗಿ ಆನಿತ್ತು ಮುನಿಗಳಿಗೆ. ಅದಕ್ಕಾಗಿ ಸ್ವಲ್ಪ ತಿಳಿಯೋಕ್ಕೆ ಪ್ರಯತ್ನ ಮಾಡಿರಿ. ನಮ್ಮಷ್ಟಕ್ಕೆ ನಾವೇ ಎಲ್ಲ ಸರ್ವಸಂಪನ್ನರು ಅಂತ ಮತ್ತು ತಿಳಿಬೇಡ್ರಿ. ಜೀವನದಾಗ ಇನ್ನೂ ಭಾಳ ಮಾಡಬೇಕು. ನಮ್ಮ ತಲೆ ಮೇಲೆ ಏನಿದ್ರು ನಮಗೆ ಗೊತ್ತಾಗಲ್ಲ. ನಮ್ಗಿಂತ ದೊಡ್ಡವರು ಇದ್ದಾರೆ, ಭಗವಂತರು ಇದ್ದಾರೆ, ಗುರುಗಳಿದ್ದಾರೆ. ಅವ್ರು ಹೇಳಿದ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತ ಹೋಗೋಣ. ಆ ತತ್ವವನ್ನು ಅಳವಡಿಸಿ ನಮ್ಮ ಜೀವನದಲ್ಲಿ, ಅದಕ್ಕಾಗಿ ಈ ಪಾಪದ ಫಲ ಸಿಗದ, ಯಾರಿಗೂ ಬಿಡಲ್ಲದ, ಎಲ್ಲರಿಗೂ ಅನುಭವಿಸ್ಬೇಕಾಗತ್ತೆ. ಜಲವನ್ನು ನೋಡ್ರಿ, ಜಲ ಸೋಸಿ ನಮ್ಮ ಪಾಪದಿಂದ ಭಯ ಹೋಗಿಬಿಟ್ಟೈತ್ರಿ. ಈಗ ಏನಾಗೈತೆ? ಏನು ಬಿಡು, ಪಾಪ ಪುಣ್ಯ ಯಾರು ನೋಡ್ಯಾರ, ನಮಗೇನು ಆಗಲ್ಲ. ಹೆಂಗದು ಮಾಡಿ ಕಾಲ ಕಲಿಯೋದು ತಗೋ. ಮುಂದೆ ನೋಡೋಣ. ಮುಂದೆ ಏನು ನೋಡೋರು ನೀವು? ಒಂದು ಇಟ್ಟಿಷ್ಟು ಸಣ್ಣ ಫಲದ ಕರ್ಮದ ಫಲ ಎಷ್ಟು ಅಲ್ರಿ. ಒಂದು ತಾಸಿನಾಗ ಯಶೋಧರ ಮುನಿಗಳಿಗೆ 10-5 ನಿಮಿಷದಾಗ ಯಶೋಧರ ಮುನಿಗಳ ಕೊಳ್ಳಾಗ ಹಾವು ಹಾಕಿ 33 ಸಾಗರೋಪಮ ಕಾಲದ ತಕ್ಕದ್ದ ನರಕದ ಆಯು ಕಟ್ಕೊಂಡು ಹೋಗ್ಬಿಟ್ಟ. ಎಷ್ಟು ದಿನದ? ನಾವು ಮಾಡೋಕೆ ಭಾಳ ಸುಲಭ ಐತೆ. ಏನೈತೆ? ಏನಾಯ್ತು? ಆದ್ರೆ ಆ 33 ಸಾಗರೋಪಮ ಕಾಲದ ಆಯುಷ್ಯನ ಹೆಂಗೆ ಉಣ್ಬೇಕ್ರಿ? ಒಂದು ಹೊಗಳ ಅನ್ನಿಲ್ಲ, ಒಂದು ಹನಿ ನೀರಿಲ್ಲ. ಈಗ ರಾತ್ರಿ ಊಟ ಬಿಟ್ಟರೆ ನಡೆಯಲ್ಲ. ಊಟ ಬಿಟ್ಟು ಫಲಹಾರ ಅದು ನಡೀತೈತೆ, ಇದು ನಡೀತೈತೆ. ನಿನ್ನೆಲ್ಲ ಬಂಗಾರ ಕೊಟ್ಟು ಬೆಳ್ಳಿ ತೊಗೊಬಂದ್ರಲ್ಲ, ಎಲ್ಲ ತಿಂದು ಉಂಡ್ಕೊಂಡು ಅದು ನಾವು ಅನ್ನದೆಲ್ಲ ತ್ಯಾಗ ಐತೆ. ಕಾರ್ಯಕ್ಕೂ ಬಾದಾಮಿ ಎಲ್ಲ ಬಂಗಾರ ಎಲ್ಲ ತುಂಬಿತು. ಎಲ್ಲಿ ಮನಿ ತುಂಬ್ತಾ ತುಂಬಿ ಹೋತು. ಆವಾಗ ತಂದ್ರಿ, ತಂದು ತುಂಬಿಕೊಂಡ್ರಲ್ಲ, ತುಂಬಿ ಹೋತಲ್ಲ, ಎಲ್ಲ ಆತು. ಏನು ಕೊಟ್ಟ? ಆವಾಗ ಅದನ್ನು ನಮಗಿದಾಗಲ್ಲ, ನಮ್ಗಲ್ಲಿ ಅವ್ರ ಮನೆಗೆ ಹೋಗ್ಬೇಕಾಗ್ತತೆ, ಇವ್ರ ಮನೆಗೆ ಹೋಗ್ಬೇಕಾಗ್ತತೆ, ಊರ ಹೊರಗೆ ಹೋಗ್ಬೇಕಾಗ್ತ. ಅಲ್ಲಿ ನರಕಕ್ಕೆ ಹೋದಾಗ ಇಲ್ಲಿ ಹೋಗೋದಿಲ್ಲ ರೀ ಮಹಾರಾಜರೇ. ಮದುವೆ ಹಬ್ಬ ಹುಣ್ಣಿಮೆ ಏನೂ ಕೆಲಸ ಇಲ್ಲ ನೋಡ್ರಿ. ಅಲ್ಲಿ ಯಾರ ಮನೆ ಬೀಗ್ರ ಮನೆಗೆ ಹೋಗೋದಿಲ್ಲ, ನೆಂಟರ ಮನೆಗೆ ಹೋಗೋದಿಲ್ಲ, ಅಕ್ಕನ ಮನೆಗೆ, ತಂಗಿ ಮನೆಗೆ, ಅವ್ರ ಮಡದಿ ಮನೆಗೆ, ಬೀಗ್ರ ಯಾರ ಮಾವನ ಮನೆಗೆ, ಅತ್ತೆ ಮನೆ, ಯಾರ ಮನೆಯೂ ಇಲ್ಲ. ಅಜ್ಜನ ಮನೆ ಇಲ್ಲ, ಅಜ್ಜಿ ಮನೆ ಇಲ್ಲ. ಅಲ್ಲೇ 33 ಸಾಗರೋಪಮ ಕಾಲ ತಕ್ಕ ಒಂದು ಅಗಳ ಅನ್ನಿಲ್ಲ, ಒಂದು ಹನಿ ನೀರಿಲ್ಲ. ಯಾರು ಕೂಡ ಹೇಳಾರ? ನಮ್ಮನ್ನು ನೋಡೋರಿಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ. ಆಗ ಯಾರು ಬರ್ತಾರೆ? ಇಲ್ಲಿಂದ ತರಿಸ್ಕೊತೀರನ? ಇಲ್ಲಿ ಬಿಳಿ ಜಾಳ ಬೆಳೀತತೆ, ಒಂದು ಸ್ವಲ್ಪ ತರಿಸ್ಕೊಳ್ರಿ. ಬಿಳಿ ಜಾಳ ಬೀರ್ತೈತೆ, ತೊಗರಿ ನಾಡು ಐತ್ರಿ ಇದು ಮಹಾರಾಜ. ಏನೈತೆ? ತೊಗರಿ ಮತ್ತೆಲ್ಲ ತಗೊಂಡು ಹೋಗ್ರಿ. ಹೋಗಾಗ ಒಂದು ನಂಬರ್ ತೊಗೊಂಡು ಹೋಗ್ರಿ. ಯಾವುದು VRL ಕಂಪ್ನಿಗೆ ಹಾಕ್ತೀರನ? ಯಾವ ಕಂಪ್ನಿಗೆ ಹಾಕಿ ಕಳ್ಸೋರ? ಯಾವ ಕಂಪ್ನಿಯಲ್ಲಿ ಕಳಿಸಿ ಹೊತ್ಕೊಳ್ಳೋರು ಅಲ್ಲಿಗೆ? ಇಲ್ದಿದ್ರೆ ಭೂಮಿಲಿ ತೆಗೆದು ಕಳೋಗ ಅದ್ರಾಗ ಒಂದು ಇದನ್ನು ಸುರಂಗ ಮಾರ್ಗ ಮಾಡಿ ಅಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗಿ ಕೊಟ್ಟು ಬರ್ರಿ ನಿಮ್ಮ ಸಂಬಂಧಿಕರಿಗೆ, ನೆಂಟರಿಗೆ. ಈಗ ಹೆಂಗೆ ಪಿತೃಪಕ್ಷದಾಗ ಮಾಡಿರಲ್ಲ, ಎಲ್ಲರಿಗೂ ಊಟ ಹಾಕಿದವು, ಎಲ್ಲ ಪಿತೃಪಕ್ಷ ಮಾಡಿದವು. ಹಾಗೆ ಅಲ್ಲಿಗೂ ಕಳಿಸ್ಕೊಡ್ರಿ ನೋಡೋಣ. ಅಲ್ಲಿ ಏನೂ ಬರೋಂಗಿಲ್ಲ, ಒಂದು ಅಗಳ ಅನ್ನಿಲ್ಲ, ಒಂದು ಹನಿ ನೀರಿಲ್ಲ. ನಿಮ್ಮದನ್ನೇ ಕಷ್ಟವನ್ನು ನೋಡಿ ನಮ್ಮ ಆಚಾರ್ಯರಿಗೆ, ಭಗವಂತರಿಗೆ ಕರುಣೆ ಆತು. ಅದಕ್ಕೆ ಇದನ್ನು ಧರ್ಮದ ಉಪದೇಶ ಹೇಳಾರ. ಎಳ್ಳಿನಂಗೆ ಕಡ್ದು ಚೂರು ಮಾಡ್ತಾರಂತ್ರಿ. ಒಂದು ಹನಿ ನೀರಿಲ್ಲ, ಒಂದು ಹನಿ ಇದಿಲ್ಲ, ಗಾಣದಾಗ ಹಾಕಿ ತಿರುಗ್ತಾರೆ. ಈಗ ನೋಡ್ರಿ ಎಷ್ಟು ಪಟಾಕಿ ಹಾರಿಸಿದ್ರ, ಸುಟ್ರು. ಇನ್ನು ಐತ್ರಿ ಮಹಾರಾಜರೇ, ಈಗ ಶುರುವಾಗೈತಿ. ಏನಾಗೈತೆ? ಶುರುವಾಗೈತೆ. ನಾವೇನು ಹಾರಿಸಲ್ಲ, ಅವ್ರು ಹಾರಿಸೋದು ನೋಡ್ತೀವಲ್ಲ. ಎಂಥದ್ದು? ಪೂಲ್ ಜಡಿ, ಹಿಂದಿಲಿ ಪೂಲ್ ಜಡಿ ಅಂತಾರೆ. ನೀವೇನಂತೀರಿ? ಸುರು ಬತ್ತಿ. ನಿಮ್ಮನ್ನು ಸುರು ಅಲ್ಲಿ ಹಾಕಿ ಬೆಂಕಿಲಿ ದಗ ಉರಿಯೋದ್ರಾಗ ಜಬ್ ಸುಡ್ತಾರೆ ನೋಡ್ರಿ. ಆಗ ನಿಮಗೆ ಯಾರೂ ಬರಲ್ಲ. ಯಾರು ಬರಲ್ಲ? ಆಗ ಬೆಂಕಿಲಿ ಹಾಕಿ ದಗ ಉರಿತಾ ಇದ್ದ ಬೆಂಕಿಲಿ ಕಡಾಯದಾಗ ಹಾಕ್ಕೊಂಡು ಹುರಿತಾರಂತ. ಆಗ ಯಾರು ಮುಂದೆ ಹೇಳಾರ? ಹೇಳ್ರಿ, ಕೇಳಾರಿಲ್ಲ. ಅಳ್ಳು ಮಾಡ್ತಿರಲ್ಲ,
ಹಾಕೊಂಡು ಉರಿತೀರಲ್ಲ ಆ ಥರ ಹಾಕಿ ಉರಿತಾರೆ ನಿಮ್ಮನ್ನು. ಆವಾಗ ಏನು ಮಾಡ್ಬೇಕ? ನಾವೇನು ಹೋಗಲ್ಲ ನೋಡ್ರಿ, ನಾವೆಲ್ಲ ಇಲ್ಲೇ ಇರ್ತೀವಿ. ಎಲ್ಲಿರ್ತೀರಿ ಇರ್ರಿ, ಆದ್ರೆ ವಸ್ತುತಿಥಿ ಅದಕ್ಕಾಗಿ ಇದರದು ದುಃಖ ನಿಮಗೆ ಸಿಗ್ತದೆ. ಫಲದಾಯಿ ಹೋಗ जल छान गया और जलीय जंतु शेष बचे वस्त्र में, उन्हें और मछली को बाल्टी में शुद्ध जल डालकर कूप में सुरक्षित पहुंचाया. शिल्पी पूर्ण सावधान होकर, ಅಂದ್ರೆ ಹಿಂಗೆ ಇಟ್ಕೊಂಡು ಬಟ್ಟೆಯನ್ನು ಸೋಸಿದ್ರಲ್ಲ, ಅದನ್ನು ಸೋಸಿದ ಆ ಬಟ್ಟೆಯನ್ನು ಹೀಗೆ ತಿರುಗಿಬಿಟ್ಕೊಂಡು ಪಾತ್ರೆ ಮೇಲೆ ಸ್ವಲ್ಪ ಕೆಳಗೆ ಇದು ಮಾಡಿಕೊಂಡು ಸೋಸಿದ ನೀರಿಂದ ಅದರ ಮೇಲೆ ನಿಧಾನವಾಗಿ ಎಲ್ಲ ನೀರು ಹಾಕಿದಾಗ ಆ ಜೀವಿಗಳು ಜಲ ಜೀವಿಗಳೆಲ್ಲ ಸಣ್ಣ ಸಣ್ಣವು ಆ ಪಾತ್ರೆಯಲ್ಲಿ ಹೋಗ್ತಾವ. ಆಮೇಲೆ ಅದನ್ನು ವಿಧಿಪೂರ್ವಕ ಆ ಮೀನನ್ನು ಅದನ್ನು ಮೇಲಿಂದ ಹೊತ್ತಾಕಿ ತಂದಿಟ್ಟರು. ನೋಡ್ಬೇಕಾ ಜೀವಾನಿ ಹೆಂಗೆ ಬಿಡ್ತೀರಿ ಸಂದೀಪ್ ಅವ್ರ ಮ್ಯಾಲಿಂದನ? ಹಾಂ, ಮೆಟ್ಲಿದಾವ, ಭಾಳ ಒಳ್ಳೆ ಕೆಲಸ. ಹಾಗೆ ಮಾಡ್ಬೇಕು ನೋಡ್ರಿ. ಇದು ನಮಗೆ ವಿವೇಕ ಅಂತಕ್ಕಂಥದ್ದು ಬೇಕು. ಇಲ್ಲದೇ ಇದ್ರೆ ನಿಮಗೆ ಪಾಪ ಅಂದ್ರೆ ನೋಡ್ರಿ, ನಾವು ಜಲ ಉಪಯೋಗ ಮಾಡ್ತೀವಿ, ಸಂಸಾರದಾಗ ಇದೀವಿ, ಅಪರಾಧ. ಆದ್ರೆ ಅದು ಕ್ಷಮೆ ಐತೆ. ಆದ್ರೆ ಆ ಜೀವನ ರಕ್ಷಣೆನೂ ಮಾಡಲ್ಲ ಅಂತಂದ್ರೆ ನಾವು ಬದುಕಬೇಕು. ಅದು ಅಕ್ಷಮ್ಯ ಅಪರಾಧ ಆಗ್ತದೆ. ಅದು ಯಾರು ಮಾಡೋರು? ದಿನ ಎಲ್ಲಿ ಹೋಗಿ ತರೋರು ಮಹಾರಾಜರೇ? ಏನೂ ಆಗಲ್ಲ. ನಾವು ತರಕ್ಕೆ ಹೊತ್ತರೆ ಏನೂ ಆಗಲ್ಲ. ಈಗ ಸಂದೀಪ್ ಹೇಳ್ತಿದ್ದಾರೆ, ಇಲ್ಲಿ ಮಹಾರಾಜರು ನಾವು ಈಗ ಒಂದೂವರೆ ವರ್ಷ ಆತು ಮಹಾರಾಜರು, ಅದೇ ನೀರೇ ತಂದು ಕುಡಿತೇವೆ ನಾವು. ಕುಡಿಯೋಕೆ ಅದೇ ನೀರೇ ಮನೆಗೆ ಅಡುಗೆ ಮಾಡೋಕೆ ತತ್ತೇವೆ. ಏನು ಹೋಗೋದ್ರಿ? ನಮ್ಮ ಪೂರ್ವಜರು ಮಾಡುತ್ತಿರಲ್ಲ ಹಿಂದೆ. ಎಲ್ಲ ನಮಗೆ ಮಾಡಬೇಕು ಅಂತ ಅಂದ್ರೆ ಇಚ್ಛಾಶಕ್ತಿ ಇದ್ದರೆ ಎಲ್ಲವೂ ಆಗ್ತವೆ. ಏನಾಗ್ತವೆ? ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು, ನಮಗೆ ಪಾಪದಿಂದ ಭಯ ಆಗಬೇಕು, ಎಲ್ಲ ಕಡೆ ಆಗ್ತವೆ. ಯಾರನ್ನು ನಾವು ಯಾರನ್ನ ಕೇಳೋದು, ಯಾರನ್ನ ಹೇಳೋದು ಇಲ್ಲ. ಊರೆಲ್ಲ ಒಂದು ಕಡೆ ಹೋಗ್ತದೆ, ಇವನು ಒಂದು ಕಡೆ ಹೋಗ್ತಾನೆ. ಹೇಳೋರು ಏನು ಮಾಡಿದ್ರಿ? ಜಗತ್ತು ಎಲ್ಲಿ ಬೇಕಾದ್ರೂ ಹೋಗಲಿ, ನನಗೆ ಪಾಪದಿಂದ ಭಯ ಆಗಬೇಕು, ನಾನು ಧರ್ಮ ಮಾಡಬೇಕು, ನನ್ನ ಆತ್ಮ ಕಲ್ಯಾಣ ಮಾಡ್ಕೊಳ್ಬೇಕು, ಇನ್ನೊಂದು ಜೀವಕ್ಕೆ ನನ್ನಿಂದ ಕಷ್ಟ ಆಗಬಾರದು. ಆದಷ್ಟು ನಮಗೆ ಗೃಹಸ್ಥ ಜೀವನದಲ್ಲಿ ಇದ್ದದಕ್ಕೆ ಎಷ್ಟು ಸಾಧ್ಯ ಅಷ್ಟನ್ನಾದರೂ ಅದನ್ನು ರಕ್ಷಣೆ ಮಾಡೋಣಲ್ಲ. ಮುಂದೆ ಇದನ್ನು ಬಿಟ್ಟು ಹೋಗೋದೈತೆ. ಇದೇ ಅಲ್ಲ, ಇದೇ ನಮ್ಮ ತಂದೆ ನಟ್ಟ ಆಲದ ಗಿಡ ಅಲ್ಲ, ನಾವು ಜೋತು ಬಿಡೋದಲ್ಲ. ಇದು ಮನೆಯೂ ಬಿಡೋದೈತೆ, ಈ ಮಡ್ದಿನೂ ಬಿಡೋದೈತೆ, ಮಕ್ಕಳನ್ನೂ ಬಿಡೋದೈತೆ, ಧರ್ಮಪತ್ನಿನೂ ಬಿಡೋದೈತೆ, ಎಲ್ಲರನ್ನೂ ಬಿಡೋದೈತೆ. ಪತಿ ಪರಮೇಶ್ವರ, ಈಶ್ವರನಲ್ಲ, ಈಶ್ವರ ನಿಮ್ಮ ಜೊತೆ ಬರೋವಿಲ್ಲ. ಆದರೆ ನನ್ನ ಜೊತೆ ಬರೋದು ನನ್ನ ಕರ್ಮ, ಪಾಪ ಪುಣ್ಯ ಎರಡ. ಯಾರ ಮಕ್ಕಳು ಬರೋಲ್ಲ, ಪತಿನೂ ಬರೋಲ್ಲ, ಪರಮೇಶ್ವರನೂ ಬರೋಲ್ಲ, ಯಾರು ಬರೋಲ್ಲ. ನಾವು ಮಾಡಿದ್ದ ನಾವೇ ಉಣಬೇಕು. ಯಾರು ಉಣ್ಬೇಕು? ಮಾಡಿದ್ದು ಉಣ್ಣು. ಯಾರು ಉಣ್ಣು? ಯಾರು ಮಾಡಿದ್ದು ಯಾರು ಉಣ್ಬೇಕು? ಹಾಂ, ಅದನ್ನು ಎಲ್ಲ ಸರಿಯಾಗ್ಬಿಡ್ತು. ನಮಗೆ ಪಾಪದಿಂದ ಭಯ ಆತಂದ್ರೆ ಎಲ್ಲ ಕಾರ್ಯ ನಾವು ಮಾಡ್ಕೊಂಡು ಹೋಗ್ಬೋದು. ಹಾಗೆ ಅದನ್ನು ಸುರಕ್ಷಿತ ಪೋಚಾಯ ಶಿಲ್ಪಿ ಪೂರ್ಣ. ಕಡಿದಾರ ಬಾಲ್ಟಿ ಅಂತಾರಲ್ಲ, ಮ್ಯಾಲಿಂದ ಹೊತ್ತಾಕೋದಲ್ಲ. ಎಲ್ಲಿ ಹೊತ್ತಾಕೋದಲ್ಲ? ನೀರು ಸೋಸ್ದವು ಬಟ್ಟೆ ಹಿಂಗೆ ಹಿಂಡೆ ಆಯ್ತು. ಏನಾಯ್ತು? ಪುಣ್ಯ ಕಟ್ಕೊಂಡ್ರಿ. ಅದೇ ಅಂತಕ್ರಿ ನಾವು ಮಹಾರಾಜರು, ನಾವಂತೂ ಇಷ್ಟು ಒಳ್ಳೆ ಕೆಲಸ ಮಾಡಿ ಗೊತ್ತೈತ ನಿಮ್ಗೆ. ಪ್ರತಿಯೊಂದು ಜಾಗದಾಗೂ ಎಲ್ಲೆಲ್ಲಿ ನೆಲ್ಲದವ ಅಲ್ಲೆಲ್ಲ ಒಂದೊಂದು ಚೀಲ ತಂದು ಎಲ್ಲ ಕಟ್ಟಿ, ಎಲ್ಲ ರೈಲ್ವೆ ಸ್ಟೇಷನ್ನು, ಮನೆಯಲ್ಲಿ, ಅಂಗಡೀಲಿ, ಬಸ್ ಸ್ಟ್ಯಾಂಡಾಗ, ಎಲ್ಲಿ ಬೇಕಾ ಹೋಟ್ಲಾಗ, ಮನೆಯಲ್ಲಿ, ಅಂಗಡೀಲಿ, ಬಾತ್ರೂಮಾಗ, ಎಲ್ಲಿ ಬೇಕಾ ಅಲ್ಲಿ ಎಲ್ಲ ನಾವು ಇದನ್ನು ಕಟ್ಟಿಬಿಟ್ಟಿವು. ಎಂಥದನ್ನ? ಒಂದು ಚೀಲ, ಬಟ್ಟೆ ಚೀಲನ ಅದು ಎಲ್ಲಿ ತಕ್ಕ ಹರಿದು ಹೋಗಲ್ಲ, ಅಲ್ಲಿ ತಕ್ಕ ಅದು ನಾವು ಬಿಚ್ಚಂಗಿಲ್ಲ. ಅದು ಒಂದು ಸರಿ ಚಾನ್ಸ್ರು ಮತ್ತು ಆ ಬಟ್ಟೆ ಒಣಗ್ತು, ಜೀವೆಲ್ಲ ಹೊತ್ತು ಏನದು ಎರಡನೇ ಸರಿ ಏನಾಗಿ ಬರ್ಬೇಕು? ಎಲ್ಲರೂ ಕಟ್ಟಿಟ್ಟಿರಿ ಅಂದ್ರೆ ಅದನ್ನ ಬಿಚ್ಚಿ ತೆಗೀರಿ. ಅಲ್ಲೊಂದು ಬಟ್ಟೆ ಇಡ್ರಿ, ಯಾರು ಸೋಸ್ಕೊಂಡು ತೊಗೊಳೋದು ತೊಗೊಳ್ಳಿ, ಬಟ್ಟೆ ಇಟ್ಟಿರು ಅಂತ. ಯಾಕೆ ಅಂತಂದ್ರೆ ಆ ಬಟ್ಟೆ
ಅಲ್ಲೆಲ್ಲರೂ ಹೋತಂದ್ರೆ ಅದು ಬಟ್ಟೆಗೆ ಒಂದು ಇದನ್ನ ಹಾಕಿ ಅಲ್ಲಿ ಇಡ್ರಲ್ಲ, ಕಟ್ಟಿ ಇಡ್ರಲ್ಲ. ಆವಾಗ ಯಾರು ಬೇಕಾದ್ರೆ ಸೋಸ್ಕೊಂಡು ತೊಗೊಳ್ಳಿ. ಅದೇನು ಸೋಸೋದು ಧರ್ಮ ಅಲ್ಲ. ಮೊನ್ನೆ ಬಯ್ಯಾಜಿ ಒಂದಿನ ಹೇಳಿದ್ರಲ್ಲ, ಏನಂದ್ರೆ ನೀರು ಸೋಸಕ್ಕೆ ಎಲ್ಲರೂ ಹೇಳ್ತಾರ. ನೀರು ಸೋಸೋದು ಇಡೀ ಜಗತ್ತೆಲ್ಲ ಹೇಳ್ತದೆ, ಇವತ್ತು ವಿಜ್ಞಾನ ಹೇಳ್ತದೆ. ಅದು ನೀರು ಸೋಸೋದು ತಮಗೆ ಬದುಕಕ್ಕೆ, ತಮಗೆ ರೋಗ ಆಗಬಾರ್ದು, ತಮಗೆ ಇದಾಗಬಾರ್ದು. ಆದರೆ ಇದು ಮೋಹ. ಏನಿದೆ ಇದು ಮೋಹ. ಅದರ ಸೋಸಿ ಆ ಜೀವಿಗಳ ಅದೇ ಜಲಾಶಯದಾಗ ಬಿಟ್ಟು ಬರೋದು ಇದು ಮೋಹ ಅಲ್ಲ, ಇದು ವಿವೇಕ. ಇದು ಒಂದು ರಾಗದ್ವೇಷ ಅಲ್ಲ, ಇದರಲ್ಲಿ ಇದೆ. ಇದು ಭೇದ ವಿಜ್ಞಾನ ಇಲ್ಲ. ನನಗೂ ಬದುಕಕ್ಕೆ ಅಧಿಕಾರ ಐತೆ, ಅದಕ್ಕೂ ಇದೆ. ಅದನ್ನು ನಮಗಿಷ್ಟು ಕೆಲಸ ಮಾಡೋದು. ಮಾತ್ರ ನೀರು ಸೋಸೋದು ಎಲ್ಲ ಈಗ ಹೇಳ್ತಾ ಇದಾರ. ಆದರೆ ಆ ಜಲಾಶಯದಲ್ಲೇ ಬಿಟ್ಟು ಬರಬೇಕು. ಎಲ್ಲಿ ಹೋಗೋದು ಮಹಾರಾಜರ ನಾವು ನಲ್ಲಿ ನೀರಿಗೆ? ಕಡೆಗೆ ಅದ್ರ ಫಲ ಯಾರು ಉಣ್ಣರು? ನಲ್ಲಿ ನೀರು ಕಳಿಸ್ತಾರೆ ಉಣ್ತಾರನ? ಯಾರು ಉಣ್ತಾರೆ? ಉಣ್ರಿ, ಆರಾಮಾಗಿ ಉಣ್ರಿ. ಈಗ ಕಷ್ಟ ಅಂತೀರಿ, ಅಲ್ಲಿ ಕಷ್ಟ ಏನು ಮಾಡ್ಬೇಕು ನಿಮ್ಗೆ? ಒಂದು ಹನಿ ನೀರು ಸಿಗಂಗಿಲ್ಲ. ಏನು ಮಾಡ್ಬೇಕು? ಯಾರ ಮುಂದೆ ಹೇಳ್ಬೇಕು? ಹೇಳೋದು ಇಲ್ಲ, ಕೇಳೋದು ಇಲ್ಲ. ಅದಕ್ಕೆ ಪಾಪದಿಂದ ಭಯ ಪಡೋಕ್ಕೆ ಪ್ರಯತ್ನ ಮಾಡಿರಿ. ಯಾಕೆಂದ್ರೆ ನಮ್ಮ ಭವಿಷ್ಯ ಜೀವನ ಇದರಲ್ಲೇನೆ ಒಳ್ಳೆಯದು. ಈಗ ಇಷ್ಟು ದೊಡ್ಡ ಮನೆ ಕಟ್ಟ್ರಿ, ದೊಡ್ಡ ದೊಡ್ಡ ಲಕ್ಷ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ಮನೆ ಕಟ್ತಾರೆ. ಅದ್ರಾಗೊಂದು ಮಳೆ ನೀರಿನ ಟ್ಯಾಂಕಿ ಮಾಡ್ಕೊಳ್ಬೇಕು ನಿಂಗೆ ಪಾಪದಿಂದ ಬದುಕಬೇಕಂದ್ರೆ. ಬಾಕಿ ಏನಾಯ್ತು? ನನ್ನ ಕಲ್ಯಾಣ ನಾನು ಮಾಡ್ಕೊಳ್ಬೇಕಲ್ಲ, ಬೇರೆ ಯಾರು ಬರ್ತಾರನ್ನ? ಹೌದು, ಅದು ಈಗ ಅಲ್ಲೇ ಬಿಡ್ರಿ. ಮತ್ತು ಮಳೆ ಅದು ಆ್ಯಕ್ಚುಲಿ ಅದ್ರಾಗ ಇಟ್ಟರೆ ಏನು ಗೊತ್ತಾ, ಅದನ್ನು ಇಡೋ ಪದ್ಧತಿ ಐತೆ. ಅದ್ರಾಗ ಈಗ ಒಂದು 10,000 ಲೀಟ್ರ್ ನೀರು ಐತೆ ಅಂದ್ರೆ ಒಂದು 10 kg ಸುಣ್ಣವನ್ನು ಅದನ್ನು ಶುದ್ಧ ನೀರು ಹಾಕಿ ಅರಳಿಸಿ ಗಡಿಗೆಯಲ್ಲಿ ತುಂಬಿ ಅದ್ರಾಗ ಇಟ್ಬಿಡ್ರಿ. ಸೂರ್ಯನ ಬಿಸಿಲು ಮತ್ತು ಗಾಳಿ ಇಂಥದ್ದೆಲ್ಲ ಹೋಗದೇ ಇದ್ದರೆ ಅದ್ರಾಗ ಸೈಂಟಿಫಿಕ್ ರೀಸನ್ ಈ ವಿಜ್ಞಾನ ಹೇಳ್ತದೆ, ಅದ್ರಾಗ ಜೀವ ಉತ್ಪನ್ನ. ಅದನ್ನು ಮಣ್ಣು ದುಗುಳುತ್ತಾಗಬಾರ್ದು. ಅದಕ್ಕೆ ಮಣ್ಣು ದುಗುಳುತ್ತಾಗಿದ್ರೆ ಮತ್ತು ಜೀವ ಉತ್ಪನ್ನ ಆಗ್ತದೆ. ಮತ್ತು ಆಮೇಲೆ ಸೋಸ ಅದ್ರಾಗೆ ಬಿಡ್ರಿ. ಆಮೇಲೆ ಏನು ಮಾಡಿರಿ, ದೊಡ್ಡ ಮಳೆ ಗಿಳೆ ಬರ್ತದಲ್ಲ, ಆಗೇನಾದರೂ ನಿಮ್ಗೆ ಅದನ್ನು ಬಿಡಬೇಕು ಅನ್ನೋದ್ರೆ ಅದನ್ನ ತೆಗೆದು ಅದ್ರಾಗ ಬಿಟ್ಬಿಡ್ರಿ. ನೀರನ್ನ ಅದ್ರ ಜೊತೆಗೆ ಹೋಗ್ತದೆ. ಒಚ್ಚಲಿಯಾಗಿ ಅದ್ರಾಗ ಜೀವ ಉತ್ಪನ್ನ ಆಗಲ್ಲ. ಏನಾಗಲ್ಲ? ಅದನ್ನು ಇಲ್ಲಿ ಸೋಲಾಪುರದವರ ಒಬ್ಬರು ಅಲ್ಲ ಇದ್ರವ್ರು ಬಂದಿದ್ರು. ಎಲ್ಲಿಯಾರಂತಂದ್ರೆ इस कार्यक्रम के पुण्यार्चक थे बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। दक्षिण भारत की पावन भूमि कर्नाटका, जहां स्थित श्रवण बेलगोला में विराजमान हैं भगवान बाहुबली। यहीं जन्म लिया जैन धर्म के योग पुरुष परम पूज्य संत शिरोमणि आचार्य श्री 108 विद्यासागर जी महाराज ने, और वर्तमान में इसी कर्नाटक की पवित्र धरा पर विराजमान हैं मुनि श्री पाय सागर जी महाराज, जिनके मुखारबिंद से खिल रही है कर्नाटका की कन्नड़ भाषा में मंगलवाणी। आप भी रसपान कीजिए समृद्ध वाणी का, प्रतिदिन दोपहर 12:50 से दोपहर 1:10 तक सिर्फ जिनवाणी चैनल पर। इस कार्यक्रम के पुण्यार्चक हैं बाहुबली एंड मुत्तीन होलसेल साड़ी एंड क्लॉथ मर्चेंट एवं समस्त बाहुबली एंड मुत्तीन परिवार, चारचंद जिला विजयपुर। कॉन्टैक्ट 9448194473। मुनि श्री पाय सागर जी महाराज की मंगलवाणी को संपूर्ण चारचंद जिला विजयपुर कर्नाटका में जन जन तक पहुंचाने के लिए धर्म प्रभावना के इस महान कार्य के प्रेरक समस्त बाहुबली एंड मुत्तीन परिवार की हृदय से अनुमोदना।